ಎಲ್ಲರಿಗೂ ನಮಸ್ಕಾರ. 2027ರ ಜನಗಣತಿ ಇದೊಂದು ದೊಡ್ಡ ರಾಷ್ಟ್ರೀಯ ಜವಾಬ್ದಾರಿಯಲ್ವಾ? ಇದರಲ್ಲಿ ಸೂಪರ್ವೈಸರ್ಗಳ ಪಾತ್ರ ಇದೆಯಲ್ಲ, ಅದು ತುಂಬಾನೇ ಮುಖ್ಯ. ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯನ್ನ ಸಿಂಪಲ್ ಮಾಡೋಕೆ HLO ಆಪ್ ಅಂತ ಇದೆ. ಅದನ್ನ ಬಳಸ್ಕೊಂಡು ಒಬ್ಬ ಸೂಪರ್ವೈಸರ್ ತಮ್ಮ ಕೆಲಸವನ್ನ ಹೇಗೆಲ್ಲ ಮಾಡಬೇಕು ಅಂತ ಈ ಸಂಚಿಕೆಯಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಜನಗಣತಿಯ ಈ ದೊಡ್ಡ ಕೆಲಸದಲ್ಲಿ ಒಬ್ಬ ಸೂಪರ್ವೈಸರ್ ಅಂದ್ರೆ ಮೇಲ್ವಿಚಾರಕರ ಜವಾಬ್ದಾರಿಗಳು ನಿಜಕ್ಕೂ ಏನೇನು? ಈ ಒಂದು ಮುಖ್ಯ ಪ್ರಶ್ನೆಯಿಂದಾನೇ ನಮ್ಮ ಇವತ್ತಿನ ಚರ್ಚೆ ಶುರು ಮಾಡೋಣ. ಈ ಜವಾಬ್ದಾರಿಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವ್ ಇವತ್ತಿನ ಚರ್ಚೆಯನ್ನ 5 ಭಾಗಗಳಾಗಿ ನೋಡೋಣ. ಮೊದಲನೇಗೆ ಸೂಪರ್ವೈಸರ್ ಪಾತ್ರದ ಬಗ್ಗೆ ಮಾತಾಡೋಣ. ಆಮೇಲೆ ಟೀಮ್ ಮ್ಯಾನೇಜ್ಮೆಂಟ್ ಮತ್ತೆ ತಯಾರಿ ಹೇಗಿರ್ಬೇಕು ಅಂತ ನೋಡೋಣ. ಮೂರನೇದಾಗಿ HLO ಆಪ್ನ ಡ್ಯಾಶ್ಬೋರ್ಡ್ ಹೇಗಿರುತ್ತೆ ಅಂತ ತಿಳಿಯೋಣ. 4ನೇ ಭಾಗದಲ್ಲಿ ಡೇಟಾ ವೆರಿಫಿಕೇಷನ್ ಮತ್ತು ಅಪ್ರೂವಲ್ ಬಗ್ಗೆ ಮತ್ತು ಕೊನೆಯದಾಗಿ ಕೆಲವು ಪ್ರಮುಖ ಜ್ಞಾಪನೆಗಳ ಬಗ್ಗೆ ಮಾತಾಡೋಣ. ಬನ್ನಿ, ಮೊದಲನೇ ಭಾಗ ಶುರು ಮಾಡೋಣ. ಒಬ್ಬ ಸೂಪರ್ವೈಸರ್ನ ಅತಿ ಮುಖ್ಯವಾದ ಪ್ರೈಮರಿ ಗೋಲ್ ಏನು ಅಂತ ಗೊತ್ತಾ? ಅದು ಬೇರೇನೂ ಅಲ್ಲ, ಸಂಗ್ರಹವಾದ ಪ್ರತಿಯೊಂದು ಡೇಟಾದ ನಿಖರತೆ ಮತ್ತು ಗುಣಮಟ್ಟವನ್ನ ಖಚಿತಪಡಿಸಿಕೊಳ್ಳೋದು. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸೂಪರ್ವೈಸರ್ ಅಂದ್ರೆ ಡೇಟಾ ಕಲೆಕ್ಟ್ ಮಾಡೋವರಲ್ಲ, ಅವರು ಕ್ವಾಲಿಟಿ ಕಂಟ್ರೋಲರ್ಗಳು. ಅಂದ್ರೆ ಗಣತಿದಾರರು ಅಥವಾ ಎನ್ಯೂಮರೇಟರ್ಸ್ ಅಂತಾರಲ್ಲ, ಅವರು ತಂದ ಮಾಹಿತಿಯಲ್ಲಿ ಒಂದೇ ಒಂದು ತಪ್ಪಿಲ್ಲ, ಎಲ್ಲವೂ ಪಕ್ಕಾ ಇದೆ ಅಂತ ಖಚಿತಪಡಿಸ್ಕೊಳ್ಳೋ ಅಂತಿಮ ಜವಾಬ್ದಾರಿ ಇವ್ರದ್ದು. ನೋಡಿ, ಇಲ್ಲಿರೋ ವ್ಯತ್ಯಾಸ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಗಣತಿದಾರರು ಮನೆ ಮನೆಗೆ ಹೋಗಿ HLO ಆಪ್ನಲ್ಲಿ ಡೇಟಾ ತುಂಬ್ತಾರೆ, ಆದ್ರೆ ಸೂಪರ್ವೈಸರ್ಗಳು ಆ ಡೇಟಾ ಸರಿ ಇದೆಯಾ ಇಲ್ವಾ ಅಂತ ಪರಿಶೀಲಿಸಿ ಅಪ್ರೂವ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಬ್ರು ಡೇಟಾ ತಂದ್ರೆ ಇನ್ನೊಬ್ರು ಅದಕ್ಕೆ ಸರಿ ಅಂತ ಸೀಲ್ ಹಾಕ್ತಾರೆ. ಇದೇ ವ್ಯತ್ಯಾಸ ಇಡೀ ಜನಗಣತಿಯ ಕ್ವಾಲಿಟಿಯನ್ನ ನಿರ್ಧಾರ ಮಾಡತ್ತೆ. ಓಕೆ, ಈಗ ಸೂಪರ್ವೈಸರ್ ಪಾತ್ರ ಏನು ಅಂತ ಸ್ಪಷ್ಟವಾಯ್ತು ಅಲ್ವಾ? ಹಾಗಾದ್ರೆ ಫೀಲ್ಡ್ ವರ್ಕ್ ಶುರು ಮಾಡೋಕ್ಕೂ ಮುಂಚೆ ಯಾವೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ನೋಡೋಣ. ಯಾಕಂದ್ರೆ ಯಾವುದೇ ದೊಡ್ಡ ಕೆಲ್ಸಕ್ಕೆ ಸಿದ್ಧತೆ ಅನ್ನೋದೇ ಅಡಿಪಾಯ ಅಲ್ವಾ? ಪೂರ್ವ ಸಿದ್ಧತೆ ಅಂದ್ರೇನು? ಕೆಲವು ಮುಖ್ಯ ಪಾಯಿಂಟ್ಸ್ ಇವೆ. ಮೊದಲಿಗೆ ತಮಗೆ ಅಂತ ನಿಗದಿ ಮಾಡಿರೋ HLB ಅಂದ್ರೆ ಹೌಸ್ ಲಿಸ್ಟಿಂಗ್ ಬ್ಲಾಕ್ ಯಾವುದು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ತಮ್ಮ ಟೀಮ್ನಲ್ಲಿರೋ ಗಣತಿದಾರರ ಪರಿಚಯ ಇರಬೇಕು. ಆಮೇಲೆ ಲೇಔಟ್ ಮ್ಯಾಪ್ ಸರಿ ಇದೆಯಾ ಅಂತ ಚೆಕ್ ಮಾಡಬೇಕು. ಅತಿ ಮುಖ್ಯವಾಗಿ ಕಟ್ಟಡಗಳಿಗೆ ನಂಬರ್ ಹಾಕೋವಾಗ ವಾಯುವ್ಯ ದಿಕ್ಕಿನಿಂದ ಶುರುವಾಗಿ ಆಗ್ನೇಯ ದಿಕ್ಕಿಗೇನೇ ಹೋಗ್ಬೇಕು ಅನ್ನೋ ನಿಯಮ ಪಾಲನೆ ಆಗಿದ್ಯಾ ಅಂತ ಖಚಿತಪಡಿಸ್ಕೋಬೇಕು. ಇವೆಲ್ಲ ತುಂಬಾ ಸಣ್ಣ ವಿಷಯ ಅನ್ಸಿದ್ರು ತುಂಬಾನೇ ಇಂಪಾರ್ಟೆಂಟ್. ಈ ಎಲ್ಲಾ ಕೆಲಸಗಳನ್ನ ಮ್ಯಾನೇಜ್ ಮಾಡೋದು ಹೇಗೆ? ಅದಕ್ಕೆ ಇರೋದು ಒಂದು ಪವರ್ಫುಲ್ ಟೂಲ್. ಅದೇ HLO ಆಪ್, ಅಂದ್ರೆ ಹೌಸ್ ಲಿಸ್ಟಿಂಗ್ ಆಪರೇಷನ್ಸ್ ಆಪ್. ಇದನ್ನ ನಾವು ಸೂಪರ್ವೈಸರ್ನ ಡಿಜಿಟಲ್ ಕಮಾಂಡ್ ಸೆಂಟರ್ ಅಂತಾನೆ ಕರಿಬಹುದು. ಈ HLO ಆಪ್ ಬಳಸೋದು ತುಂಬಾನೇ ಸುಲಭ. ನೋಡಿ, ಮೊದಲು ಆಪ್ ಓಪನ್ ಮಾಡಬೇಕು, ಸೂಪರ್ವೈಸರ್ ಆಗಿ ಲಾಗಿನ್ ಆಗಬೇಕು. ಅಷ್ಟೇ, ತಕ್ಷಣಕ್ಕೆ ಮುಖ್ಯ ಡ್ಯಾಶ್ಬೋರ್ಡ್ ಓಪನ್ ಆಗತ್ತೆ. ಅಲ್ಲಿ ನಿಮ್ಮ ಕೆಳಗಿರೋ ಎಲ್ಲ ಗಣಿತಿದಾರರ ಲಿಸ್ಟ್ ಕಾಣಿಸುತ್ತೆ, ಅವ್ರ ಕೆಲಸ ಎಷ್ಟಾಗಿದೆ, ಪ್ರೋಗ್ರೆಸ್ ಏನು ಅಂತಾನೂ ಟ್ರ್ಯಾಕ್ ಮಾಡ್ಬೋದು. ಎಲ್ಲವೂ ಒಂದೇ ಸ್ಕ್ರೀನಲ್ಲಿ ಕ್ಲೀನ್ ಆಗಿ ಕಾಣುತ್ತೆ. ಸರಿ, ಇಲ್ಲೇವರೆಗೂ ನೋಡಿದ್ದು ತಯಾರಿ ಮತ್ತು ಟೂಲ್ಸ್ ಬಗ್ಗೆ. ಈಗ ನಾವು ಸೂಪರ್ವೈಸರ್ನ ಅತೀ ಮುಖ್ಯ, ಅತೀ ನಿರ್ಣಾಯಕ ಜವಾಬ್ದಾರಿಯಾದ ಡೇಟಾ ವೆರಿಫಿಕೇಷನ್ ಮತ್ತು ಅಪ್ರೂವಲ್ ಪ್ರಕ್ರಿಯೆಯ ಹಂತಕ್ಕೆ ಬಂದಿದ್ದೀವಿ. ಇಡೀ ಕೆಲ್ಸದ ಹೃದಯ ಭಾಗ ಅಂದ್ರೆ ಇದೇನೆ. ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲು ನೀವು ಯಾವ ಗಣತಿದಾರರ ಕೆಲಸವನ್ನ ಪರಿಶೀಲಿಸಬೇಕು ಅಂತ ಅವರನ್ನ ಸೆಲೆಕ್ಟ್ ಮಾಡ್ತೀರಿ. ಆಗ ಅವರು ಸಲ್ಲಿಸಿರೋ ಮನೆಗಳ ಲಿಸ್ಟ್ ಕಾಣಿಸುತ್ತೆ. ಅದರಲ್ಲಿ ಪ್ರತಿಯೊಂದು ಎಂಟ್ರಿಯನ್ನ ಓಪನ್ ಮಾಡಿ ವಿವರಗಳನ್ನ ಚೆಕ್ ಮಾಡಬೇಕು. ಎಲ್ಲವೂ ಸರಿಯಿದೆ ಅನ್ಸಿದ್ರೆ ಅಪ್ರೂವ್ ಬಟನ್ ಒತ್ತಬೇಕು. ಏನಾದ್ರೂ ತಪ್ಪುಗಳಿದ್ರೆ ರಿಜೆಕ್ಟ್ ಮಾಡಬೇಕು. ನೀವು ರಿಜೆಕ್ಟ್ ಮಾಡಿದ ಡೇಟಾ ಮತ್ತೆ ಸರಿಪಡಿಸೋಕೆ ಗಣತಿದಾರರಿಗೆ ವಾಪಸ್ ಹೋಗುತ್ತೆ. ಕೊನೆಗೆ ಅಪ್ರೂವ್ ಮಾಡಿದ ಡೇಟಾವನ್ನ ಸಿಂಕ್ ಮಾಡೋದು ಮರಿಬಾರ್ದು. ನೋಡಿ, ಈ ಇಡೀ ಪ್ರಕ್ರಿಯೆಯನ್ನ ನಡ್ಸೋಕೆ ಒಂದೇ ಒಂದು ತತ್ವ ಇದೆ. ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಅದೇ ನಿಖರತೆ ಮತ್ತು ಸಂಪೂರ್ಣತೆಯ ನಮ್ಮ ಗುರಿ. ಅಂದ್ರೆ ಸಂಗ್ರಹಿಸಿದ ಒಂದೊಂದು ಮಾಹಿತಿನೂ ಆಕ್ಯುರೇಟ್ ಆಗಿರ್ಬೇಕು, ಕಂಪ್ಲೀಟ್ ಆಗಿರ್ಬೇಕು. ಸರಿ, ನಾವು ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಯಶಸ್ವಿ ಜನಗಣತಿಗಾಗಿ ಕೆಲವು ಪ್ರಮುಖ ವಿಷಯಗಳನ್ನ ಯಾವತ್ತೂ ನೆನಪಿನಲ್ಲಿಟ್ಕೋಬೇಕು. ಅವೇನು ಅಂತ ಈಗ ನೋಡೋಣ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ 4 ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್. ಮೊದಲನೇದು, 100ಕ್ಕೆ 100ರಷ್ಟು ಡೇಟಾ ವೆರಿಫಿಕೇಷನ್ ಕಡ್ಡಾಯ, ಇದರಲ್ಲಿ ರಾಜಿ ಇಲ್ಲ. ಎರಡನೇದು, ರಿಜೆಕ್ಟ್ ಮಾಡಿದ ಡೇಟಾವನ್ನ ಹೇಗೆ ಸರಿ ಮಾಡಬೇಕು ಅಂತ ಗಣಿತದಾರರಿಗೆ ಗೈಡ್ ಮಾಡಬೇಕು.
ಮೂರನೇದು, ಡೇಟಾವನ್ನ ರೆಗ್ಯುಲರ್ ಆಗಿ ಸಿಂಕ್ ಮಾಡ್ತಾನೇ ಇರಬೇಕು. ಇದು ತುಂಬಾ ಅಗತ್ಯ. ಮತ್ತು ನಾಲ್ಕನೇದು, ಏನಾದ್ರೂ ಟೆಕ್ನಿಕಲ್ ಸಮಸ್ಯೆ ಬಂದ್ರೆ ತಕ್ಷಣವೇ ಸಂಬಂಧಪಟ್ಟವರಿಗೆ ವರದಿ ಮಾಡ್ಬೇಕು. ಈ ಮಾಹಿತಿಯನ್ನು ಸರಳ ಸನ್ಮಾರ್ಗವು ಕೇವಲ ಮಾಹಿತಿ ಉದ್ದೇಶಕ್ಕಾಗಿ ತಯಾರಿಸಿದೆ. ನಿಮಗೆ ಹೆಚ್ಚಿನ ವಿವರಗಳು ಬೇಕಿದ್ದರೆ ದಯವಿಟ್ಟು ಅಧಿಕೃತ ಕೈಪಿಡಿ ಅಥವಾ ವೆಬ್ಸೈಟ್ಗೆ ಭೇಟಿ ನೀಡಿ. ಕೊನೆಯದಾಗಿ ಒಂದು ಮಾತು, ಸೂಪರ್ವೈಸರ್ ಕೆಲಸ ಅಂದ್ರೆ ಕೇವಲ ನಂಬರ್ಗಳನ್ನು ಚೆಕ್ ಮಾಡೋದಲ್ಲ. ಇದು ನಮ್ಮ ದೇಶದ ಭವಿಷ್ಯದ ಯೋಜನೆಗಳಿಗೆ ಒಂದು ಗಟ್ಟಿಯಾದ, ನಿಖರವಾದ ಅಡಿಪಾಯ ಹಾಕೋ ಮಹತ್ತರ ಜವಾಬ್ದಾರಿ. ಈ ವಿವರಣೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜನಗಣತಿ ದೇಶದ ಕಣ್ಣು, ಜನರ ಸಂಖ್ಯೆ ಆಧಾರವೆನ್ನು, ಸತ್ಯ ಮಾಹಿತಿಯ ಬೆಲೆ ತಿಳಿದು ನಮ್ಮ ಕರ್ತವ್ಯ ಮಾಡೋಣವೆನ್ನು. ಮನೆ ಮನೆಗೆ ಮಾಹಿತಿ ಕೊಡಿ, ಭಯವಿಲ್ಲದೆ ಉತ್ತರ ನೀಡಿ. ನಮ್ಮ ಹಕ್ಕು ನಮ್ಮದೇ ಇದು, ಸಹಕರಿಸಿ ದೇಶ ಬೆಳೆಸಿ. ಜನಗಣತಿ